ನನ್ನ ಹೆಸರು ಎಂ.ಯು. ಶೈಲಜಾ ಅಂತ. ನಾನು ಕನ್ನಡ ಸೇನೆಯಲ್ಲಿ 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಕೆ.ಆರ್. ಕುಮಾರ್ ನೇತೃತ್ವದಲ್ಲಿ ಸಂಘಟನೆಯಲ್ಲಿ ನಾನು ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಮೇಡಮ್, ಈ ಸಂಘಟನೆ ಎಷ್ಟು ವರ್ಷ? ಈ ಸಂಘಟನೆ ಬಂದು 35 ವರ್ಷದಿಂದ ಸಂಘಟನೆ ಇದೆ. ನೀವು ಈ ಸಂಘಟನೆ ಸೇರಿ ಎಷ್ಟು ವರ್ಷ? 18 ವರ್ಷ ಆಯ್ತು ಸರ್. ಏನು ಅನ್ಸುತ್ತೆ ನಾವು 18 ವರ್ಷ ಏಳು ಬೀಳುಗಳೆಲ್ಲ ಹೇಗಿದೆ? 18 ವರ್ಷ ಏಳು ಬೀಳುಗಳಿಗಿಂತ ಕಷ್ಟನೇ ಜಾಸ್ತಿ. ನಾವು ಹೋರಾಟ ಮಾಡ್ಕೊಂಡು ಬಂದು 18 ವರ್ಷ ನಮ್ಮ ಒಂದು ದಾರಿ ಮುಳ್ಳು ದಾರಿಲೇ ಬಂದು ಇವತ್ತು ದಡ ಸೇರಿದೀವಿ. ಹೋರಾಟಗಳಲ್ಲೇ ತುಂಬಾ ಭಾಗಿಯಾಗಿದ್ದೀವಿ. ದೊರೆಸ್ವಾಮಿಯವರು ಮಂಡ್ಯ ಮತ್ತೆ ಮಾದೇಗೌಡ್ರ ಜೊತೆ ಹೋರಾಟ ಮಾಡಿದೀವಿ. ದೊರೆಸ್ವಾಮಿಯವ್ರ ಜೊತೆ ಹೋರಾಟ ಮಾಡಿದೀವಿ. ಸುನಂದ ಜೈರಾಮ್ ಅವ್ರ ಜೊತೆ ಹೋರಾಟ, ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡಿದೀವಿ. ಬೆಳಗಾಂ ಗಡಿ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಹೋರಾಟ ಮಾಡಿದೀವಿ. ಚಿಕ್ಕಮಂಗ್ಳೂರಲ್ಲಿ ಭುವನೇಶ್ವರಿ ತಗೊಂಡ್ ಬಂದು ಪಂಜುನ ಮೆರವಣಿಗೆ ಮಾಡಿ ಅದರಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಕಾವೇರಿ ನೀರಿನ ಹೋರಾಟ ಮಾಡಿದೀವಿ. ಮತ್ತೆ ಮೇಕೆದಾಟು ಹೋರಾಟ ನಮ್ಮ ಕೆ.ಆರ್. ಕುಮಾರ್ ನೇತೃತ್ವದಲ್ಲಿ ಹೋರಾಟಗಳನ್ನ ಸತತವಾಗಿ ಮಾಡ್ಕೊಂಡು ಬಂದ್ವಿ. ಮತ್ತೆ ನೊಂದ ಮಹಿಳೆಯರಿಗೆ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದು ಸಾಂತ್ವನ ಹೇಳ್ಕೊಂಡು ಅವ್ರಿಗೊಂದು ಹೋರಾಟ ಮಾಡ್ಕೊಂಡು ಅವ್ರಗಳಿಗೆಲ್ಲ ನಮ್ಮ ಸಂಘಟನೆಯಿಂದ ನಮ್ಮ ಕೈಲಾದ ಸಹಾಯ ಮಾಡ್ಕೊಂಡು ಬಂದಿದ್ದೀವಿ. ನಾವು ಒಂದು ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬ ಮಹಿಳೆಯರಿಗೂ ಸಹಾಯ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಗೋರ್ಮೆಂಟ್ ಸ್ಕೂಲ್ ಮಕ್ಳುಗಳು, ಅನಾಥ ಮಕ್ಳುಗಳಿಗೆ ನಮ್ಮ ಕೈಲಾಗಿದ್ದ ಸಹಾಯ ಮಾಡ್ಕೊ ಬರ್ತಾ ಇದ್ದೀವಿ. ಇವತ್ತು ಗೋರ್ಮೆಂಟ್ ಸ್ಕೂಲ್ 2 ಮಕ್ಳನ್ನ ದತ್ತು ತಗೊಂಡು ನಾನು ಆ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀನಿ. ಕೊಡಿಸ್ಕೊಂಡು ನನ್ನ ಜೀವನನ ಸಾಗಿಸ್ತಾ ಇದ್ದೀನಿ ಸರ್. ಮೇಡಮ್, ಇವತ್ತು ದಿನ ಎಲ್ಲಾ ಮಹಿಳೆಯರು ತಾವು ಸೇಫ್ ಆಗಿದ್ರು ಸಾಕಪ್ಪ, ಮನೆ ಇದ್ರೆ ಸಾಕು, ಯಾಕೆ ಜಂಜಾಟ ಪ್ರಪಂಚದ ಜಂಜಾಟ ಯಾಕೆ ಅಂತದ್ರಲ್ಲಿ ನೀವು ಈ ಹೋರಾಟದ ಆಯ್ಕೆ ಮಾಡ್ಕೊಂಡು ಹೇಳ್ಬೇಕು, ಇನ್ನೊಬ್ರಿಗೆ ಸಹಕಾರಿ ಆಗ್ಬೇಕು ಅಂತ ಇದಕ್ಕೆಲ್ಲ ಏನ್ ಸ್ಫೂರ್ತಿ? ಇದಕ್ಕೆಲ್ಲ ಕಾರಣ ನನ್ನ ಜೀವನದ ಘಟನೆಗಳೇನೆ ತುಂಬಾ ಮುಖ್ಯವಾದದ್ದು. ಅದರಲ್ಲೂ ನಾನು ತುಮಕೂರಲ್ಲಿ ವಾಸ ಮಾಡ್ತಾ ಇದ್ದೆ. ನನ್ನ ಹುಟ್ಟೂರು ತುಮಕೂರು. ನಾನು ತುಮಕೂರಲ್ಲಿ ಒಬ್ಬ ಕೋಟ್ಯಾಧೀಶ ಮಗಳಾಗಿ ಹುಟ್ಟಿ ಒಬ್ಬ ರೈಲ್ವೆ ಗೌರ್ಮೆಂಟ್ ಎಂಪ್ಲಾಯಿ ಅಂತ ನನ್ನ ಮದುವೆ ಮಾಡ್ಕೊಟ್ರು. ಒಬ್ಬ ಕುಡುಕನ್ಗೆ ನನ್ನ ಮದುವೆ ಮಾಡ್ಕೊಟ್ರು. ನಮ್ಮ ತಂದೆ ತಾಯಿಗೂ ಗೊತ್ತಿರ್ಲಿಲ್ಲ. ನಾನು ಒಬ್ಳು ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಾನು ತುಮಕೂರಲ್ಲಿ ಒಂದು ಹೆಸರು ಮಾಡಿದ್ದೀನಿ. ಇವತ್ತು ಮಹಾತ್ಮ ಗಾಂಧಿ ಸ್ಟೇಡಿಯಂ ಅಲ್ಲಿ ನನ್ನ ಹೆಸರು ಶಾಶ್ವತವಾಗಿದೆ, ಅಲ್ಲಿ ಶೈಲಜಾ ಅಂತ. ನಾನು 86 ಚಂಡೀಗಢಲ್ಲಿ ಖೋಖೋ ಮತ್ತೆ ಅಥ್ಲೆಟಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ. ಅಲ್ಲಿಂದ ನನ್ನ ಜೀವನ ಇವತ್ತಿನವರೆಗೂ ನಾನು ಸುಮಾರು ಒಂದು 3-4 ವರ್ಷ ಸತತವಾಗಿ ಸ್ಪೋರ್ಟ್ಸ್ ಅಲ್ಲೇ ತೊಡಗಿಸ್ಕೊಂಡು 155 ಸರ್ಟಿಫಿಕೇಟ್ ತಗೊಂಡೆ, ಅಥ್ಲೆಟಿಕ್ಸ್, ಖೋಖೋ ಮತ್ತೆ ಕಬಡ್ಡಿಲಿ. ಆದ್ರೂ ಜೀವನದಲ್ಲಿ ಹೆಂಗೋ ಬಂದು ಇಲ್ಲಿ ಸಿಗಾಕೊಂಡೆ. ನನ್ನ ಜೀವನಕ್ಕೆ ನಾನು ಈ ತರ ನೊಂದ ಮಹಿಳೆಗೆ ಸಹಾಯ ಮಾಡ್ಬೇಕು ಅಂದ್ರೆ ನನ್ನ ಜೀವನದಲ್ಲಿ ನಡೆದಂತ ಘಟನೆಗಳೇ. ಆ ಒಂದು ಘಟನೆ ಇವತ್ತು ನಾನು ನೊಂದಿದ್ದೀನಿ, ಇನ್ನೊಂದು ಹೆಣ್ಮಗು ನೋಯಬಾರ್ದು, ನನ್ನ ಕೈಲಾಗ ಸಹಾಯ ಮಾಡ್ಬೇಕು ಅನ್ನೋದಕ್ಕೆ ನನ್ನ ಜೀವನದ ಘಟನೆನೇ ಇದಕ್ಕೆ ಸಾಕ್ಷಿ. ಮೇಡಮ್, ಕೆಲವು ಜೀವನದಲ್ಲಿ ಕೆಲವು ಘಟನೆಗಳಿಗೂ ಆಗಿದ್ರೆ ಯಾವ್ದಾರ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಸ್ಫೂರ್ತಿ ಲೈಫ್ಗೆ? ಸ್ಫೂರ್ತಿ ಲೈಫ್ಗೆ ಏನು ಅಂದ್ರೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ನನಗೆ ಜವಾಬ್ದಾರಿ. ಯಪ್ಪ ಮನುಷ್ಯ ಕುಡ್ದು ಮಲ್ಕೊಂಡ್ರೆ ಮಕ್ಳ ಕಡೆ ಗಮನ ಇಲ್ಲ, ಏನೂ ಇಲ್ಲ. ಹಾಗಾಗಿ ನನ್ನ ಮಕ್ಳಿಗೆ ಒಂದು ಎಜುಕೇಶನ್ ಕೊಡೋದ್ರಲ್ಲಿ ಫಸ್ಟ್ ಮುಂದೆ ಆದೆ ನಾನು. ಆ ಮಕ್ಳಿಗೆ ಎಜುಕೇಶನ್ ಕೊಟ್ಟು ಅವಕ್ಕೂ ಫಸ್ಟ್ ಒಂದು ದಾರಿ ಮಾಡಿ ಆಮೇಲೆ ನಾನು ಸಂಘಟನೆ ದಾರಿ ಹಿಡಿದು ಇವತ್ತು ಯಾರು ನೊಂದಿದ್ದಾರೆ, ವಿದ್ಯಾಭ್ಯಾಸದಲ್ಲಿ ಯಾರು ಕಷ್ಟಪಡ್ತಾರೆ ಆ ಮಕ್ಳು ನನ್ನ ಕೈಲಾಗಿತ್ತು ಸಹಾಯ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಮಗನ್ಗೆ ಇಂಜಿನಿಯರ್ ಮಾಡಿದ್ದೀನಿ, ಮಗಳು ಡಬಲ್ ಡಿಗ್ರಿ ಮಾಡಿದ್ದಾಳೆ. ದೇವ್ರ ದಯದಿಂದ 2 ಮಕ್ಳು ಒಳ್ಳೆ ಒಂದು ಲೆವೆಲಲ್ಲಿ ಕೆಲಸದಲ್ಲಿದ್ದಾರೆ. ಆ ಒಂದು ಸಮಾಧಾನ ನಂಗೆ ತೃಪ್ತಿ ತಂದಿದೆ. ಮಕ್ಳುಗಳಿಗೆ ಒಂದು ದಾರಿ ಆಗಿದೆ. ಇನ್ನ ನೊಂದ ಮಕ್ಳಿಗೆ ಸಹಾಯ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ನನ್ನ ಮಕ್ಳು ಸಹ ನನ್ನ ಫ್ರೀಯಾಗಿ ಬಿಟ್ಟಿದ್ದಾರೆ. ನಿನ್ಗೇನು ಅನ್ಸುತ್ತೆ ಅದನ್ನ ಮಾಡಮ್ಮ ಅಂತ. ನನ್ನ ಮಕ್ಳು ನನ್ಗೆ ಇವತ್ತು ಬೆನ್ನೆಲುಬಾಗಿ ನಿಂತಿರೋದ್ರಿಂದ ನನ್ಗೆ ಈ ತರ ಒಂದು ಹೋರಾಟ ಮಾಡಕ್ಕಾಗ್ಲಿ, ಒಂದು ಸಹಾಯ ಮಾಡಕ್ಕಾಗ್ಲಿ ಒಂದು ಸ್ಫೂರ್ತಿ ಸಿಕ್ಕಿದೆ. ಬಂದಿದೆ ಅಡೆತಡೆಗಳೆಲ್ಲ ಬಂದಿದೆ. ಅದನ್ನೆಲ್ಲ ಮೆಟ್ಟಿ ಒಂದು ಹೆಣ್ಣು ಮೆಟ್ಟಿ ನಿಂತಿದ್ದೀನಿ. ಒಲಿದ್ರೆ ನಾರಿ ಮುನಿದ್ರೆ ಮಾರಿ ಅಂತ ಆ ಒಂದ್ ಇದ್ರಲ್ಲಿ ಎದುರಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೀವಿ ಸರ್. ಮತ್ತೆ ಮೇಡಮ್, ಕೆಲವರಿಗೆ ಕೆಲವು ಜೀವನದಲ್ಲಿ ಕೆಲವು ಸ್ಫೂರ್ತಿ ಆಗಿರ್ತಾರೆ. ಉದಾಹರಣೆಗೆ ಇಂದಿರಾ ಗಾಂಧಿ, ಮದರ್ ತೆರೇಸಾ, ನಿಮ್ಗೆ ಯಾರು ಸ್ಫೂರ್ತಿ? ನನ್ನ ಜೀವನನೇ ಸ್ಫೂರ್ತಿ ಇನ್ನಲ್ಲ. ನನ್ನ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಘಟನೆಗಳು ನನ್ಗೆ ಸ್ಫೂರ್ತಿ. ನಾನ್ ಪಟ್ಟು ಕಷ್ಟ ಇನ್ನೊಂದು ಹೆಣ್ಮಕ್ಳು ಪಡಬಾರ್ದು. ನನ್ನ ಕೈಲಾಗಿದ್ದು ಸಹಾಯ ಮಾಡ್ಬೇಕು. ನನ್ನ ಕಣ್ಮುಂದೆ ಯಾವ ಹೆಣ್ಮಕ್ಳನ್ನು
ಕಷ್ಟ ಪಡೋದಕ್ಕೆ ನಾನು ಇಷ್ಟನೇ ಪಡಲ್ಲ. ನನ್ನ ಕೈಲಿ ರಾತ್ರಿ 1 ಗಂಟೆ ಆದ್ರೂ ಹೋಗೋರಿಗೆ ಸಹಾಯ ಮಾಡ್ತೀನಿ. ಮೇಡಮ್ ಈಗ ಸಂಘಟನೆಗೆ ಈಗ ಕೆಲವರು ಬರ್ತಾರೆ, ಏನಾದ್ರು ಸಮಸ್ಯೆ ಅಂತ ಹೇಳ್ಕೊಂಡು ಬರ್ತಾರೆ, ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ? ಏನೋ ಒಂದು ಅಂದ್ರೆ ಅವ್ರಿಗೆ ಯಾವ ತರ ಪರಿಸ್ಥಿತಿ ಇರುತ್ತೆ ಆ ಒಂದು ಟೇಷನ್ ವಿಷಯದಲ್ಲಾದ್ರೆ ಹೋಗಿ ಅವ್ರಿಗೆ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋದಾಗ್ಲಿ, ಒಂದು ಹಾಸ್ಪಿಟ್ಲ್ ವಿಷಯ ಆಗ್ಲಿ, ಪ್ರತಿಯೊಂದನ್ನು ಅವ್ರಿಗೇನು ತೊಂದರೆ ಇರುತ್ತೆ ಅದಕ್ಕೆ ನಾವು ಸ್ಪಂದಿಸ್ತೀವಿ ಸರ್. ನ್ಯಾಯಬದ್ಧವಾಗಿ ಅವ್ರಿಗೆ ಸ್ಪಂದಿಸಿ ಅವ್ರಿಗೆ ಒಂದು ನ್ಯಾಯ ಕೊಡಿಸ್ತೀವಿ. ನಮ್ ಕೈಯಲ್ಲಿ ಸಹಾಯ ಬಂದಂತ ಪರಿಸ್ಥಿತಿ ಬಂದು ನಮ್ ಕೈಯಲ್ಲಿ ಸಹಾಯನೂ ಮಾಡ್ತೀವಿ. ಒಂದು ಉದಾಹರಣೆ ಅಂದ್ರೆ ಈಗ ರೀಸೆಂಟ್ ಆಗಿ ನಡೆದಿದ್ದು, ಒಂದ್ ಹುಡುಗಿ ಹುಣಸೂರ್ದು ಹುಡುಗಿ 1 ಗಂಟೆ ರಾತ್ರಿ ನನಗೆ ಫೋನ್ ಮಾಡ್ತು. ಪ್ರಿಯಾ ಅಂತ ಒಂದ್ ಹುಡುಗಿ, ಆ ಹುಡುಗಿ 18 ವರ್ಷ ಆಗಿತ್ತಂತೆ. ಮದ್ವೆ ಆಗಿ 15 ವರ್ಷಕ್ಕೆ ಮದ್ವೆ ಮಾಡ್ಬಿಟ್ಟು ಮನೇಲೆ ಕೂಡಾಕೊಂಡ್ಬಿಟ್ಟಿದ್ರು, ಕಾನೂನು ಚೌಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟು. 18 ವರ್ಷ ಆದ್ಮೇಲೆ ತಿರ್ಗಾ ಅದೇ ಹುಡುಗನ್ಗೆ ಮದ್ವೆ ಮಾಡೋದಿಕ್ಕೆ ಇದ್ ಮಾಡಿದ್ರು. ಆ ಹುಡುಗಿಗೆ ಯಾರ್ ನಂಬರ್ ಕೊಟ್ರೋ ಗೊತ್ತಿಲ್ಲ, ನನಗೆ ಫೋನ್ ಮಾಡ್ತು ಸರ್. ಇಮಿಡಿಯೇಟ್ಲಿ ನಾನು ಒಡನಾಡಿ ಸಂಸ್ಥೆ ಅವ್ರಿಗೆ ಹೇಳಿ, ಅಲ್ಲಿ ಟೇಷನ್ ಅವ್ರಿಗೆ ಹೇಳಿ, ಪ್ರತಿಯೊಬ್ಬರಿಗೂ ಹೇಳಿ ನಾನು ಹೋಗಿ ಆ ಹುಡ್ಗಿನ ಮನೆಯಿಂದ ಈಚೆ ತಂದು ಆ ಹುಡ್ಗಿನ ಕೂರಿಸಿ ಮಾತಾಡಿ, ಅವ್ರ ತಂದೆ ತಾಯಿ ಸಮ್ಮುಖದಲ್ಲೆಲ್ಲ ಮಾತಾಡಿಸಿ, ಅವಳಿಗೆ ಯಾರು ಇಷ್ಟ ಬರ್ತೋ ಅವ್ರ ಜೊತೆ ಮದ್ವೆ ಮಾಡಿ ಅವಳ ಲೈಫ್ನ ಅವಳಂತೆ ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲ ಸಹಾಯ ಮಾಡ್ದ ಸರ್. ಇವತ್ತು ಆ ಹುಡ್ಗಿ ನಮ್ಮನ್ನ ತುಂಬಾ ಸ್ಮರಿಸುತ್ತೆ ಸರ್. ಈಗ ಈಗಿನ ಜನ ಯುವ ಜನತೆಗಳೆಲ್ಲ ಮೊಬೈಲ್ ಅಲ್ಲಿ ಕಳೆದೋಗ್ಬಿಟ್ಟಾರೆ, ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಮೊಬೈಲ್ ಆಯ್ತು ಅವ್ರಿಗೆ. ಅಂತವ್ರಿಗೆಲ್ಲ ನೀವೇನ್ ಬುದ್ಧಿ ಮಾತಾಡ್ತೀವಿ? ನಾನ್ ಹೇಳೋದು, ಮೊಬೈಲ್ ಅನ್ನೋದು ಮನುಷ್ಯನ ಹಾಳು ಮಾಡೋ ವಸ್ತು. ಅದು ಅವು ಮೊಬೈಲ್ ಬೇಕು ಬೇಡ ಅಂತ ನಾವ್ ಹೇಳಲ್ಲ, ಅದು ಒಳ್ಳೇದಕ್ಕೆ ಬೇಕು ಮೊಬೈಲ್. ಇವರು ಅದನ್ನ ಕೆಟ್ಟದ್ ಒಂದು ದುರುಪಯೋಗ ಪಡಿಸ್ಕೊತಾ ಇದಾರೆ. ಎಷ್ಟು ಮೊಬೈಲ್ ಡೇಂಜರ್ ಅನ್ನೋದು ಒಂದು ಸಂಬಂಧಗಳಾಗ್ಲಿ, ಒಂದು ಫ್ರೆಂಡ್ಶಿಪ್ಗಳಾಗ್ಲಿ, ಇನ್ನೊಂದು ಹೊರಗಡೆ ಏನ್ ನಡೀತಾ ಇದೆ ಅನ್ನೋದ್ನು ಎಲ್ಲ ಮರ್ತ್ಕೊಬಿಟ್ಟಿದಾರೆ ಸರ್. ಅಕ್ಕಪಕ್ಕದಲ್ಲೂ ಒಂದ್ ಏನಾಗ್ತಿದೆ ಅನ್ನೋದು ಗಮನ ಇರಲ್ಲ. ಇನ್ನೊಂದು ಮನೆ ಒಳಗಡೆನೆ ತಂದೆ ತಾಯಿನ ಮಾತಾಡ್ಸೋದಾಗ್ಲಿ, ಮಕ್ಳನ್ನ ಮಾತಾಡ್ಸೋದಾಗ್ಲಿ ಗೊತ್ತಾಗದೇ ಇಲ್ಲ ಅವ್ರಿಗೆ. ಸಮಯಕ್ಕೆ ಊಟ ಮಾಡೋದು ಗೊತ್ತಾಗ್ತಾ ಇಲ್ಲ. ಅವ್ರು ಏನೋ ತಟ್ಟೆಗೆ ಹಾಕೊಟ್ರು ತಿಂತಾರೆ. ನೋಡಿ, ಈ ಮೊಬೈಲ್ ಇಂದಾಗಿ ತಂದೆ ತಾಯಿ ಪ್ರೀತಿ ಕಳ್ಕೊತಾ ಇದಾರೆ, ಮಕ್ಳು ಪ್ರೀತಿ ಕಳ್ಕೊತಾ ಇದಾರೆ, ಬಂಧು ಬಳಗ ಪ್ರೀತಿ ಕಳ್ಕೊತಾ ಇದಾರೆ. ಅದೆಲ್ಲ ಸಿಗೋದು ಲೈಫಲ್ಲಿ ಒಂದೇ ಸಲ. ದಯವಿಟ್ಟು ನಾನು ನಿಮ್ಮಲ್ಲಿ ಎಲ್ಲಾರ್ನಲ್ಲೂ ಮನವಿ ಮಾಡೋದೇನು ಅಂದ್ರೆ, ಈ ಮೊಬೈಲ್ ನ ಉಪಯೋಗಿಸಿ ಬೇಡ ಅಂತ ಹೇಳ, ಏನಕ್ ಬೇಕೋ ಅದಕ್ಕೆ ಉಪಯೋಗಿಸ್ಕೊಂಡು ಬಂಧು ಬಳಗ ಸಂಬಂಧಗಳಿಗಾಗ್ಲಿ ಎಲ್ಲದಕ್ಕೂ ಒಂದು ಸಮಯ ಕೊಡಿ. ಆಮೇಲೆ ಇನ್ನೊಂದು, ಆಗು ಹೋಗುಗಳು ಹೊರಗಡೆ ಏನ್ ನಡೀತಿದೆ ಪ್ರಪಂಚದಲ್ಲಿ ಅದನ್ನ ನೋಡಿ, ವಾಸ್ತವ ಅಕ್ಕ ಪಕ್ಕ ಊರು ಎಲ್ಲ ನೋಡಿ. ಆಮೇಲೆ ನೀವು ಮೊಬೈಲ್ ಒಂದ್ ಕಷ್ಟ ಸುಖಕ್ಕೆ ಬೇಕು ಇಲ್ಲ ಅಂತೇಳಿ ಅದರಿಂದ ಅದನ್ನ ಮಿತಿಯಾಗಿ ಉಪಯೋಗಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.